ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮಶುನಾ ಕವಿಃ. ಸೊ ಇದೇ 10ನೇ ಅಧ್ಯಾಯದಲ್ಲಿ ಭಗವಂತ ತನ್ನ ವಿಭೂತಿಗಳನ್ನು ಅಂದರೆ ಯಾವ ರೀತಿಯಲ್ಲಿ ಜಗತ್ತಿನಲ್ಲಿ ಪ್ರಕಟವಾಗ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾನೆ. ವೃಷ್ಣೀನಾಂ ವಾಸುದೇವ ಅಸ್ಮಿ. ವೃಷ್ಣಿಗಳು ಅಂದರೆ ಯಾದವರು. ಸೊ ಆ ಯಾದವರಲ್ಲಿ ಶ್ರೀಕೃಷ್ಣ ವಾಸುದೇವನಾಗಿರುವೆನು. ಪಾಂಡವಾನಾಂ ಧನಂಜಯ. ಪಾಂಡವರಲ್ಲಿ ನಾನು ಅರ್ಜುನನು, ಧನಂಜಯನು. ಮುನೀನಾಂ ಅಪಿ ಅಹಂ ವ್ಯಾಸಃ. ಮುನಿಗಳಲ್ಲಿ ನಾನು ವ್ಯಾಸನಾಗಿರುವೆನು. ಮುನಿಗಳು ಅಂದರೆ ಮನನಶೀಲರಾದವರು, ಸರ್ವ ಪದಾರ್ಥಗಳನ್ನೂ ತಿಳಿದುಕೊಂಡವರು. ಅಂದರೆ ಎಲ್ಲವೂ ಕೂಡ ಯಾವ ರೀತಿಯಲ್ಲಿ ಆಗಿದೆ ಅಂತ ಎಲ್ಲವನ್ನೂ ತಿಳಿದುಕೊಂಡವರು ಮತ್ತು ಅದನ್ನು ಮನನಶೀಲರಾದವರು. ಮತ್ತೆ ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ ಅಂತ ನಾವೇನು ಹೇಳ್ತೀವಿ, ಆ ತಿಳಿದಿರೋದನ್ನ ಮತ್ತೆ ಮತ್ತೆ ಮನನದಲ್ಲೇ ಇರೋರನ್ನ ಮುನಿಗಳು ಅಂತ ಕರೀತಾರೆ. ಆ ಮುನಿಗಳಲ್ಲಿ ವ್ಯಾಸರು ಆಗಿರುವೆನು. ಕವೀನಾಂ ಅಶನಾ ಕವಿಹಿ. ಉಶನಾ ಕವಿಹಿ. ಕವಿಗಳಲ್ಲಿ, ಕವಿ ಅಂದರೆ ದೂರದರ್ಶಿಗಳು. ಇವಾಗ ನಮಗೆ ನಮ್ಮ ಕಣ್ಣಿಗೆ ನಮ್ಮ ಎದುರುಗಡೆ ಏನಿರುತ್ತೋ ಅಷ್ಟು ಮಾತ್ರ ಕಾಣಿಸುತ್ತೆ, ಅದರಿಂದ ಆಚೆ ಇರೋದೇನು ಕಾಣಿಸಲ್ಲ. ಆದರೆ ನೀವು ಮನಸ್ಸಿನ ಮೂಲಕ ನೋಡಿದಾಗ ಆಚೆಗೂ ಇರೋದು ಕಾಣಿಸುತ್ತೆ, ಎಲ್ಲೆಲ್ಲೂ ಕಾಣಿಸುತ್ತೆ. ಅವರನ್ನು ಕವಿಗಳು ಅಂತ ಕರೀತಾರೆ. ಅವರು ದೂರದರ್ಶಿಗಳು. ಅವರಲ್ಲಿ ಉಶನ ಎನ್ನುವ ಕವಿಯು ನಾನಾಗಿರುವೆನು ಅಂತ ಹೇಳಿದರು. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ದಂಡೋ ದಮಯತಾಂ ಅಸ್ಮಿ. ಈ ದಂಡ ಅಂದರೆ ಶಿಕ್ಷೆ ಕೊಡೋದು. ಇವಾಗ ನಮ್ಮ ಕಾನೂನಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಾರೆ, ದಂಡ ಹಾಕ್ತಾರೆ, ಹಾಕೋರನ್ನ ದಂಡಾಧಿಕಾರಿ ಅಂತ ಕರೀತಾರೆ. ಇವೆಲ್ಲ ಗೊತ್ತಿದೆ ನಮಗೆ. ಸೊ ದಂಡೋ ದಮಯತಾಂ ಅಸ್ಮಿ. ದಮಯತಾಂ ಅಂದರೆ ದಾಂತರಲ್ಲದವರು, ಅಂದರೆ ತಮ್ಮ ಇಂದ್ರಿಯಗಳನ್ನು ತಮ್ಮ ನಿಗ್ರಹದಲ್ಲಿ ಯಾರಿಗೆ ಇಟ್ಕೊಂಡಿರಲ್ವೋ ಅವರು ದಮಯತಾಂ. ಯಾವಾಗ ನಮ್ಮ ಇಂದ್ರಿಯಗಳು ನಮ್ಮ ನಿಗ್ರಹದಲ್ಲಿರಲ್ಲ, ಆಗ ನಮ್ಮ ಆಸೆಗಳನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಧರ್ಮ ಬಾಹಿರವಾದ ಕೆಲಸಗಳಲ್ಲಿ ಮನುಷ್ಯ ತೊಡಕ್ಕೋತಾನೆ. ಆ ರೀತಿ ಧರ್ಮ ಬಾಹಿರವಾದ ಕೆಲಸಗಳಲ್ಲಿ ತೊಡಕ್ಕೊಂಡು ಅಧರ್ಮದ ಮಾರ್ಗದಲ್ಲಿರೋರಿಗೆ ಏನು ಮಾಡಬೇಕು? ದಂಡವನ್ನು ವಿಧಿಸಬೇಕು, ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಅದರೊಳಗಡೆ ದಂಡೋ ದಮಯತಾಂ ಅಸ್ಮಿ, ಅದರಲ್ಲಿ ನಾನೇ ದಂಡ. ದಂಡ ಅಂದರೆ ಭಯ, ಕಾನೂನಿನ ಭಯವೇ ದಂಡ. ಆ ಭಯ ನಾನೇ ಆಗಿದ್ದೀನಿ. ನೀತಿರ್ ಅಸ್ಮಿ ಜಿಗೀಷಿತಾಂ. ಜಿಗೀಷುಗಳು ಅಂದರೆ ಗೆಲ್ಲಬೇಕು ಅಂತ ವಾದ ಮಾಡ್ತಾ ಇರೋರು, ಇದೇ ಸರಿ ಇದೇ ತಪ್ಪು ಅಂತ ವಾದ ಮಾಡ್ತಾ ಇರೋರಲ್ಲಿ ಅವ್ರನ್ನ ಜಿಗೀಷುಗಳು ಅಂತ ಕರೀತಾರೆ. ಅದರಲ್ಲಿ ನೀತಿ ಅಸ್ಮಿನ್, ರಾಜನೀತಿಯೇ ನಾನಾಗಿರುವೆನು. ಈಗ ಯುದ್ಧ ಮಾಡಿನೂ ರಾಜರುಗಳು ಗೆಲ್ಲಬಹುದು, ಅಥವಾ ರಾಜನೀತಿಯನ್ನು ಅನುಸರಿಸಿ ಕೂಡ ಗೆಲ್ಲಬಹುದು. ಆ ರೀತಿ ಯುದ್ಧಕ್ಕಿಂತಲೂ ಶ್ರೇಷ್ಠವಾದ ರಾಜನೀತಿಯೇ ನಾನಾಗಿರುವೆನು. ಮೌನಂಚ ಏವ ಅಸ್ಮಿ ಗುಹ್ಯಾನಾಂ. ಅತ್ಯಂತ ರಹಸ್ಯಗಳಲ್ಲಿ ನಾನು ಯಾವುದಪ್ಪ ಅಂದರೆ ಮೌನವಾಗಿರುವೆನು. ಈಗ ನಮ್ಮ ಮನಸ್ಸಲ್ಲಿ ಏನೋ ಒಂದಿದೆ, ನಾವು ಅದನ್ನು ಬೇರೆಯವ್ರಿಗೆ ಹೇಳಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ನಾವೇನೂ ಹೇಳಿದ್ರೆ ನಮ್ಮ ಮನಸ್ಸಲ್ಲೇ ಇಟ್ಕೊಂಡಿದ್ರೆ ಅದು ಯಾರಿಗೂ ಯಾವ ಕಾರಣಕ್ಕೂ ಕೂಡ ಗೊತ್ತಾಗೋದಿಲ್ಲ. ಅದು ಗುಟ್ಟು. ಆ ಗುಟ್ಟುಗಳಲ್ಲಿ ನಾನು ಮೌನವೇ ಆಗಿರುವೆನು. ಮೌನವಾಗಿರೋದೇ ಗುಟ್ಟು. ಜ್ಞಾನಂ ಜ್ಞಾನವತಾನ್ ಅಹಂ. ಜ್ಞಾನವಂತರಲ್ಲಿ, ಜ್ಞಾನಿಗಳಲ್ಲಿರುವ ಜ್ಞಾನವೇ ನಾನು. ಹೀಗೆ ದಂಡೋ ದಮಯತಾಂ ಅಸ್ಮಿ. ದಾಂತರಲ್ಲದವರನ್ನು ಪಳಗಿಸುವುದಕ್ಕೆ ಉಪಯೋಗಿಸುವ ದಂಡವೇ ನಾನಾಗಿರುವೆನು. ಗೆಲ್ಲಬೇಕೆಂದು ಹೋರಾಡುತ್ತಿರುವವರಲ್ಲಿ ರಾಜನೀತಿಯು ನಾನಾಗಿರುವೆನು. ಗುಟ್ಟುಗಳಲ್ಲಿ ಮೌನವೇ ನಾನಾಗಿರುವೆನು.
ಮತ್ತು ಜ್ಞಾನಿಗಳಲ್ಲಿರುವ ಜ್ಞಾನವೂ ಕೂಡ ನಾನೇ. ಹೀಗೆ ಎಲ್ಲವೂ ಕೂಡ ಭಗವಂತನೇ ಅಂತ ಶ್ರೀಕೃಷ್ಣ ಹೇಳ್ಕೊಂಡು ಬರ್ತಾ ಇದ್ದಾನೆ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾನ್ ಮಯಾ ಭೂತಂ ಚರಾಚರಂ. ಯಚ್ಚ ಅಪಿ ಸರ್ವಭೂತಾನಾಂ ಬೀಜಂ ತತ್ ಅಹಂ ಅರ್ಜುನ. ಈಗ ಒಂದು ಮರ ಗಿಡ ಬೆಳಿಬೇಕಾದ್ರೆ, ಏನೇ ಒಂದು ಹುಟ್ಟಬೇಕಾದ್ರೂ ಕೂಡ ಒಂದು ಬೀಜದ ಅವಶ್ಯಕತೆ ಇದೆ. ಹಾಗಾದರೆ ಈ ಸೃಷ್ಟಿ ಸ್ಥಾವರ ಜಂಗಮಾತ್ಮಕವಾದ ಜಗತ್ತು ಹುಟ್ಟುವುದಕ್ಕೆ ಯಾವ ಬೀಜ ಕಾರಣ ಅಂದರೆ ಆ ಬೀಜವು ನಾನೇ, ಆ ಭಗವಂತನೇ ಬೀಜ, ಆ ಪರಬ್ರಹ್ಮವೇ ಬೀಜ. ಅದರಿಂದನೇ ಜಗತ್ತೆಲ್ಲವೂ ಕೂಡ ಹುಟ್ಟಿದೆ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತತ್ ಅಹಂ ಅರ್ಜುನ. ಈ ಜಗತ್ತು ಸ್ಥಾವರ ಜಂಗಮಾತ್ಮಕವಾದ ಜಗತ್ತಿಗೆ ಹುಟ್ಟುವುದಕ್ಕೆ ಕಾರಣವಾದ ಬೀಜವು ನಾನೇ. ನ ತದ್ ಅಸ್ತಿ ವಿನಾ, ನಾನಿಲ್ಲದೆ ಈ ಜಗತ್ತು ಇರುವುದಿಲ್ಲ. ಈ ಜಗತ್ತಿನಲ್ಲಿ ಯಾವ ಸ್ಥಾವರ ಜಂಗಮಾತ್ಮಕವಾದ ಜಗತ್ತು ಕೂಡ ನಾನಿಲ್ಲದೆ ಇರೋದಿಲ್ಲ. ಭಗವಂತನಿದ್ದರೆ ಮಾತ್ರ ಈ ಪ್ರಪಂಚ. ಭಗವಂತನಿಲ್ಲದೇ ಇದ್ದರೆ ಈ ಪ್ರಪಂಚವೇ ಇರೋದಿಲ್ಲ, ಅದಕ್ಕೆ ಅಸ್ತಿತ್ವವೇ ಇರೋದಿಲ್ಲ. ಎಲ್ಲವೂ ಕೂಡ ಶೂನ್ಯವಾಗೋಗುತ್ತೆ. ಆದ್ದರಿಂದ ನಾನೇ ಎಲ್ಲಕ್ಕೂ ಬೀಜ ಮತ್ತು ಈ ಜಗತ್ತಿಗೆಲ್ಲ ನಾನೇ ಆತ್ಮ. ಆದ್ದರಿಂದ ಭಗವಂತನನ್ನೇ ಆಧರಿಸಿ ಈ ಜಗತ್ತೆಲ್ಲವೂ ಕೂಡ ಬದುಕ್ತಾ ಇದೆ. ಭಗವಂತನು ಇಲ್ಲ ಅಂದರೆ ಈ ಜಗತ್ತು ಕೂಡ ಇರೋದಿಲ್ಲ. ನದದಸ್ತಿ ವಿನ, ನಾನಿಲ್ಲದೆ ಇದ್ದರೆ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದೆ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂ ತಪ ಏಷ ತೂದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯಾ. ನಾ ಅಂತೋ ಅಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ. ಪರಂತಪನೇ, ನನ್ನ ಈ ದಿವ್ಯವಾದ ವಿಭೂತಿಗೆ, ಅಂದರೆ ಯಾವ್ಯಾವ ರೀತಿಯಲ್ಲಿ ನಾನು ಜಗತ್ತಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಅದಕ್ಕೆ ಕೊನೆಯೇ ಇಲ್ಲ. ನ ಅಂತಹ, ಅದಕ್ಕೆ ಕೊನೆಯೇ ಇಲ್ಲ. ಅದು ಇಷ್ಟು ಅಷ್ಟು 1 10 ಕೋಟಿ 100 ಕೋಟಿ 1000 ಕೋಟಿ ಆ ಥರ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನ ಅಂತಹ ಅಸ್ತಿ, ಅದಕ್ಕೆ ಕೊನೆಯೇ ಇಲ್ಲ. ಆದ್ದರಿಂದ ಸಂಪೂರ್ಣವಾಗಿ ಎಲ್ಲವನ್ನು ಹೇಳುವುದಕ್ಕೆ ಯಾರಿಂದಲೂ ಕೂಡ ಅದನ್ನು ಸಾಧ್ಯವೇ ಇಲ್ಲ. ಏಕೆಂದರೆ ಅರ್ಜುನ ಏನು ಕೇಳಿದ್ದ? ಒಂದೂ ಬಿಡದೆ ನನಗೆ ಎಲ್ಲವನ್ನು ತಿಳಿಸಬೇಕು ಅಂತ ಕೇಳಿದ್ದ. ಅದಕ್ಕೆ ಹೇಳ್ತಾ ಇಷ್ಟೆಲ್ಲ ಮುಖ್ಯವಾದದ್ದನ್ನು ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಹೇಳದೇ ಇರೋದು ಇನ್ನೂ ಬೇಕಾದಷ್ಟಿದೆ. ಮುಖ್ಯವಾದದ್ದು ಯಾವುದು ಅವೆಲ್ಲವನ್ನು ಕೂಡ ನಾನು ನಿನಗೆ ತಿಳಿಸಿದ್ದೀನಿ. ವಿಸ್ತಾರವಾಗಿ ಒಂದೊಂದೂ ಬಿಡದೆ ತಿಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವನ ಭಗವಂತನ ಮಹಿಮೆ ವಿಭೂತಿ ಅಷ್ಟು ಅಪಾರವಾದದ್ದು. ಅಪಾರ ಅಂದರೆ ಕೊನೆಯೇ ಇಲ್ಲದ್ದು. ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಕೊನೆಯದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಯತ್ಯತ್ ವಿಭೂತಿಂ ಮತ್ಸ್ತತ್ವಂ ಶ್ರೀಮತ್ ಊರ್ಜಿತಂ ಏವ ವಾ. ಅಂದರೆ ಲೋಕದಲ್ಲಿ ಯಾವ ಸತ್ಯವು ಎಂದರೆ ವಸ್ತು ವಿಭೂತಿಯುಳ್ಳದ್ದು, ಲೋಕದಲ್ಲಿ ಯಾವ ಸತ್ಯವು ಎಂದರೆ ವಸ್ತು ವಿಭೂತಿಯುಳ್ಳದ್ದು, ವಿಭೂತಿಯಿಂದ ಕೂಡಿರುವುದು, ಶ್ರೀಯುಕ್ತವೋ, ಶ್ರೀ ಅಂದರೆ ಲಕ್ಷ್ಮಿ, ಲಕ್ಷ್ಮಿಗೆ ಇನ್ನೊಂದು ಹೆಸರು ಶ್ರೀ ಅಂದರೆ ಸಂಪತ್ತು, ಅದರಿಂದ ಕೂಡಿರುವುದು ಮತ್ತು ಉತ್ಸಾಹ ಶಕ್ತಿಯಿಂದ ಕೂಡಿರುವುದು, ಆ ಎಲ್ಲವೂ ನನ್ನ ತೇಜಸ್ಸಿನಿಂದಲೇ ಆಗಿದೆ ಅಂತ ತಿಳಿದುಕೋ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಭಗವಂತನನ್ನು ನಾವು ಎಲ್ಲೆಲ್ಲಿ ನೋಡ್ಬೋದು?
ಈ ಜಗತ್ತಿನಲ್ಲಿ ಯಾವ ಯಾವ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯೋ, ಯಾವುಗಳಲ್ಲಿ ಸಂಪತ್ತು ತುಂಬಿಕೊಂಡಿದೆಯೋ, ಯಾವುಗಳಲ್ಲಿ ಶಕ್ತಿ ಮತ್ತು ಉತ್ಸಾಹ ಕಾಣಿಸ್ತಾ ಇದೆಯೋ ಅವೆಲ್ಲವೂ ನನ್ನ ಅಂಶ ಅಂತಲೇ ತಿಳಿದುಕೋ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅದರಿಂದ ಎಲ್ಲವೂ ಭಗವಂತನೇ. ಯಾಕೆಂದರೆ ಎಲ್ಲೆಲ್ಲಿಯೂ ಕೂಡ ಉತ್ಸಾಹ ಇದೆ, ಎಲ್ಲೆಲ್ಲಿಯೂ ಕೂಡ ಸಂಪತ್ತಿದೆ. ಆದ್ದರಿಂದ ಆ ಎಲ್ಲವೂ ಕೂಡ ಭಗವಂತನ ತೇಜೋ ಅಂಶದಿಂದಲೇ ಆಗಿದೆ. ಆದ್ದರಿಂದ ನಿನಗೆ ಏನೇನು ಕಾಣಿಸುತ್ತೆ ಅವೆಲ್ಲ ಕೂಡ ನನ್ನ ಒಂದು ಅಂಶದಿಂದಲೇ ಆಗಿದೆ ಅಂತ ತಿಳಿದುಕೋ ಅಂತ ಹೇಳ್ತಾ ಇದ್ದಾನೆ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ 10ಮೋऽಧ್ಯಾಯಃ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ. ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನೀನು ಎಲ್ಲವನ್ನೂ ಹೇಗೆ ಯಾವ್ಯಾವ ಹೆಸರಲ್ಲಿದ್ದೀಯಾ, ಯಾವ್ಯಾವ ರೂಪದಲ್ಲಿದ್ದೀಯಾ ಎಲ್ಲವನ್ನು ವಿಸ್ತಾರವಾಗಿ ಹೇಳಬೇಕು ಅಂದು ನಾನು ಕೂಡ ಮುಖ್ಯವಾದದ್ದನ್ನು ನಿನಗೆ ಹೇಳಿದ್ದೀನಿ. ಅಥವಾ ಇಷ್ಟೊಂದು ವಿಧವಾಗಿ ಎಲ್ಲವನ್ನು ನೀನು ತಿಳ್ಕೊಂಡು ಏನು ಪ್ರಯೋಜನ ಅರ್ಜುನ? ಒಂದು ವಿಷಯ ತಿಳ್ಕೊ. ವಿಷ್ಟಭ್ಯಾಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಈ ಜಗತ್ತು ಹುಟ್ಟುವುದು, ಇರುವುದು ಮತ್ತು ಪ್ರಳಯವಾಗುವುದು ಎಲ್ಲಕ್ಕೂ ಕೂಡ ನನ್ನ ಒಂದು ಅಂಶವೇ ಕಾರಣ. ಅಷ್ಟು ತಿಳ್ಕೊಂಬಿಟ್ರೆ ಸಾಕು. ನೀನು ಎಲ್ಲವನ್ನು ಬೇರೆ ಬೇರೆಯಾಗಿ ವಿಧವಾಗಿ ತಿಳ್ಕೋಬೇಕು ಅಂತ ನಿನ್ನ ಆಸೆ ಇದೆಯಲ್ಲ, ಹಾಗಾದರೂ ತಿಳ್ಕೊ. ಆದರೆ ಅದು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಏಕೆ ಅಂದರೆ ಅದಕ್ಕೆ ಕೊನೆಯೇ ಇಲ್ಲ. ಕೊನೆ ಇದ್ರೆ ತಾನೇ ಓ ನಮ್ಗೆ ಅರ್ಥ ಆಯ್ತಪ್ಪ, ನಮ್ಗೆ ಮುಗೀತು ಅಂತ ತಿಳ್ಕೊಳ್ಳೋದು. ಅದು ಕೊನೆಯೇ ಇಲ್ಲದೆ ಇರುವಾಗ ಅದನ್ನು ನೀನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮೊದಲು ಏನು ಮಾಡು, ಈ ಜಗತ್ತಲ್ಲಿ ಏನೇನಿದೆಯೋ ಎಲ್ಲ ನನ್ನ ಒಂದು ಅಂಶದಿಂದಲೇ ಆಗಿದೆ, ನನ್ನಿಂದಲೇ ಆಗಿದೆ ಅಂತ ಇದೊಂದು ವಿಷಯ ತಿಳ್ಕೊಂಬಿಟ್ರೆ ನೀನು ಸಾಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ 10ನೇ ಅಧ್ಯಾಯ ಮುಗಿಯುತ್ತೆ. ಸೊ ಒಟ್ಟಿನಲ್ಲಿ 10ನೇ ಅಧ್ಯಾಯದ ಸಾರಾಂಶ ಏನು ಅಂದರೆ, ನಮ್ಮ ಕಣ್ಣಿಗೆ ಕಾಣುತ್ತಿರುವ ಸ್ಥಾವರ ಜಂಗಮಾತ್ಮಕವಾದ ಜಗತ್ತು, ಅದು ಮನುಷ್ಯನಿರಲಿ, ಪ್ರಾಣಿ ಇರಲಿ, ಮರ ಇರಲಿ, ಗಿಡ ಇರಲಿ, ಸೂರ್ಯ ಚಂದ್ರ ನಕ್ಷತ್ರಗಳಾಗಿರಲಿ, ಸಮುದ್ರ ನದಿ ಆಗಿರಲಿ, ಹುಟ್ಟಾಗಲಿ ಸಾವಾಗಲಿ, ಏನೇನು ನಮಗೆ ಕಾಣಿಸ್ತಾ ಇದೆಯೋ, ನಾವು ಏನೇನೆಲ್ಲ ಅನುಭವಿಸ್ತಾ ಇದ್ದೀವೋ ಅವೆಲ್ಲವೂ ಕೂಡ ಭಗವಂತನ ಒಂದು ಅಂಶವೇ. ಅದು ಬಿಟ್ಟು ಭಗವಂತನನ್ನು ಬಿಟ್ಟು ಈ ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲ. ಇಷ್ಟು ಹೇಳೋದಕ್ಕೋಸ್ಕರ ಇಷ್ಟೆಲ್ಲ 42 ಶ್ಲೋಕಗಳನ್ನು ಕೃಷ್ಣ ಹೇಳಬೇಕಾಯಿತು. ಅದಕ್ಕೆ ಹೇಳ್ತಾ ಇದ್ದಾನೆ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ. ಯಾವ್ಯಾವ ಸ್ವರೂಪದಲ್ಲಿ ಹೇಗೇಗಿದೆಯಾ ನೀನು ವಿಭೂತಿಗಳನ್ನೆಲ್ಲ ಹೇಳುವಂದಲ್ಲ, ಅಷ್ಟೆಲ್ಲ ತಿಳ್ಕೊಂಡು ಏನು ಪ್ರಯೋಜನ? ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ನನ್ನ ಒಂದೇ ಅಂಶದಿಂದ ಈ ಜಗತ್ತನ್ನು ಧರಿಸಿದ್ದೀನಿ. ಈ ಜಗತ್ತಲ್ಲಿರೋದೆಲ್ಲವೂ ಕೂಡ ಪರಬ್ರಹ್ಮ ಸ್ವರೂಪವಾದ ನನ್ನ ಅಂಶವೇ. ಅದನ್ನು ಬಿಟ್ಟು ಏನೂ ಇಲ್ಲ, ಇಷ್ಟು ತಿಳ್ಕೊಂಡ್ರೆ ಸಾಕು ಅಂತ ಹೇಳಿ 10ನೇ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾನೆ. ಈಗ ಪ್ರಶ್ನೋತ್ತರಗಳಿದ್ದರೆ ತಗೊಳ್ರಿ.